ನೋಡಿ ನಾನು ಇವನ್ನೆಲ್ಲ ಶೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದುವರೆಗೂ ನಾನು ಸಾದಾ ಬ್ಲೌಸು ಹೊಲಿಯೋದು, ಕಟ್ಟಿಂಗು, ಸ್ಟಿಚಿಂಗು ಎಲ್ಲ ತೋರಿಸಿದ್ದೀನಿ. ಅದನ್ನು ಆಲ್ಮೋಸ್ಟ್ ನೀವು ಕಲ್ತ್ಕೊಂಡು ಇದ್ದೀರಾ. ಈಗ ಡಿಸೈನ್ ಬ್ಲೌಸನ್ನು ನೀವು ಕಲ್ತ್ಕೋಬೇಕು. ಅದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಇದೆ, ಅದನ್ನೆಲ್ಲ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, ಸಾದಾ ಬ್ಲೌಸ್ ಹೊಲಿದು ನೋಡಿ ಈ ಥರದ್ದು ಲೇಸ್ ಸಿಗುತ್ತೆ. ರೌಂಡ್ ನೆಕ್ಗೆ ಹೊಲಿದ್ಬಿಟ್ಟು ಈ ರೌಂಡ್ ನೆಕ್ಕಿಗೆ ಇದು ಒಂದು ಹಚ್ಚಿಬಿಟ್ರೆ ಎಷ್ಟು ಗೆಟಪ್ ಕಾಣಿಸುತ್ತೆ ಗೊತ್ತಾಯ್ತಾ? ಕಲರ್ ಕಾಂಟ್ರಾಸ್ಟು ಮತ್ತು ಸೆಲೆಕ್ಷನ್ನು ಇವೆರಡು ಇದ್ಬಿಟ್ರೆ ನಾವು ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೋದು ಬ್ಲೌಸನ್ನು ಗೊತ್ತಾಯ್ತಾ? ಈ ಥರದ್ದೆಲ್ಲ ಸಿಗುತ್ತೆ, ನೀವು ತೊಗೊಂಬರ್ಬೋದು. ನೋಡಿ ಈ ಥರದ್ದು ಸಿಗುತ್ತೆ, ಓಕೆನಾ? ನೋಡಿ ಎಷ್ಟು ವೆರೈಟೀಸ್ ಸಿಗುತ್ತೆ ಅಂದರೆ ತುಂಬ ವೆರೈಟೀಸ್, ಸಾವಿರಾರು ವೆರೈಟೀಸ್ ಸಿಗುತ್ತೆ. ಅದನ್ನೆಲ್ಲ ತೊಗೊಂಬಂದು ನೀವು ಸಾದಾ ಬ್ಲೌಸ್ ಹೊಲಿದ್ರೂ ಇದನ್ನೆಲ್ಲ ಡೆಕೋರೇಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್. ನೋಡಿ ಈ ಥರದ್ದು ಬೇಕಾದರೂ ಸಿಗುತ್ತೆ. ಲೈಟ್ ಕಲರ್ಗೆ ಡಾರ್ಕ್ ಕಲರು, ಡಾರ್ಕ್ ಕಲರ್ಗೆ ಲೈಟ್ ಕಲರು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ಈ ಥರ ಸ್ಟೋನ್ ಕೂಡ ಸಿಗುತ್ತೆ ರೆಡಿ. ಇದನ್ನು ಕೂಡ ನೀವು ಹಾಕ್ಬೋದು. ನೋಡಿ ಈ ಥರ ಕೂಡ ಸಿಗುತ್ತೆ, ನೀವು ಇದನ್ನು ಕೈನಲ್ಲೇ ಟ್ಯಾಗ್ ಮಾಡ್ಬೋದು ಗೊತ್ತಾಯ್ತಾ? ನೋಡಿ ಈ ಮಣಿ ಸಿಗುತ್ತೆ, ಇದು ಕೂಡ ನೀವು ಮಾಡ್ಕೋಬಹುದು. ಕಲರ್ ಕಾಂಟ್ರಾಸ್ಟ್ ಇರೋವಂಥ ಬ್ಲೌಸಿಗೆ ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಕೂಡ ಸಿಗುತ್ತೆ, ಇನ್ನೂ ತುಂಬ ವೆರೈಟೀಸ್ ಇರುತ್ತೆ. ನೆಕ್ಸ್ಟು ನೋಡಿ ಇದು ಕೂಡ ಚೆನ್ನಾಗಿದೆ, ಇದು ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟಾಯಿತು, ಅದೆಲ್ಲ ಲೇಸು ಹಚ್ಬೋದು. ಈಗ ನೋಡಿ ಪೈಪಿಂಗ್ ಹಚ್ಚೋಕ್ಕೆ ಬರಲ್ಲ ಅಂತ ಹೇಳ್ತಿರಲ್ಲ, ಅವರಿಗೆ ಪೈಪಿಂಗ್ ಕೂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡಿ ಗೋಲ್ಡನ್ ಕಲರ್ ಪೈಪಿಂಗು, ನೋಡಿ ಇದಿಷ್ಟು ಪೈಪಿಂಗ್ ಇರುತ್ತೆ. ಇದನ್ನು ಇದಿಷ್ಟು ಕಾಣೋ ಹಾಗೆ ಹಚ್ಬಿಟ್ರೆ ಇದು ಗೋಲ್ಡನ್ ಕಲರ್ ಪೈಪಿಂಗ್ ಆಗುತ್ತೆ. ನೋಡಿ ಗ್ರೀನ್ ಕಲರ್ ಬೇಕಾದರೂ ಇದೆ. ನೋಡಿ ಪೈಪಿಂಗ್ ಎಲ್ಲ ರೆಡಿ ಮಾಡಿರ್ತಾರೆ. ಸಾದಾ ಹೊಲಿದ್ಬಿಟ್ಟು ಈ ಪೈಪಿಂಗ್ ಹಚ್ಬಿಟ್ರೆ ಯಾವ ಕಲರ್ ಬೇಕಾದರೂ ಸಿಗುತ್ತೆ. ಇದು ನಿಮಗೆ ಗೊತ್ತಾಗಲಿ ಅಂತ, ಗೊತ್ತಿಲ್ಲದೆ ಹೋದವರಿಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇರೋದು, ಓಕೆನಾ? ಈಗ ನೆಕ್ಸ್ಟು ನೋಡಿ ಈ ಥರ ಗೋಲ್ಡನ್ ಥರದ್ದು ಸಿಗುತ್ತೆ, ಇದನ್ನು ಹಚ್ಕೋಬೋದು. ನೆಕ್ಸ್ಟು ಬ್ಲೌಸಿಗೆ ಇವನ್ನ ಡೋರಿ ಅಂತ ಹೇಳ್ತಾರೆ, ಅಥವಾ ದಾರ. ಹಿಂಭಾಗದಲ್ಲಿ ನಾವು ನೋಡಿ ಈ ಥರದ್ದನ್ನು ಬ್ಲೌಸಿಗೆ ಹಾಕ್ತೀವಲ್ಲ, ಈ ಥರದ್ದಕ್ಕೆ ಈ ಥರದ ದಾರ ಎಲ್ಲ ಉಪಯೋಗಿಸ್ತಾರೆ ಗೊತ್ತಾಯ್ತಾ? ಇದೆಲ್ಲ ರೆಡಿಮೇಡು. ಈಗ ನಾವೇ ಸ್ವತಃ ಈ ಥರ ದಾರ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಈ ಥರದ್ದು ಸಿಗುತ್ತೆ, ಇದನ್ನು ಗೋಲ್ಡನ್ ಥ್ರೆಡ್ಡು. ಅದನ್ನು ನೋಡಿ ಇದು ಬೇರೆ ಬೇರೆ ಥರ ಇದೆ, ಇದನ್ನು ಹಾಕ್ಬೋದು. ಬ್ಲೌಸ್ಗಳಿಗೆ ಬ್ಯಾಕ್ ಸೈಡಿಗೆ ಈ ಥರ ಹಾಕಲಿಕ್ಕೆ ಈ ಥರದ್ದನ್ನು ಉಪಯೋಗಿಸ್ತೀವಿ ನೀವು, ಹೌದಾ? ಬಟ್ಟೆನೆಲ್ಲ ಈ ಥರದ್ದು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಕಟ್ ಮಾಡಬೇಕು, ಅದನ್ನು ಯಾವ ರೀತಿ ಉಲ್ಟಾ ಮಾಡಬೇಕು, ಇಷ್ಟು ಸಣ್ಣದಾಗಿ ಹೇಗೆ ಬರೋ ಹಂಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ, ಓಕೆ? ನೋಡಿ ಬಟ್ಟೆ ಕಟ್ಟಿಂಗು ಹೇಗೆ ಮಾಡಬೇಕು ಅಂದರೆ, ನಾವು ಯಾವಾಗಲೂ ಕ್ರಾಸ್ ಪೀಸ್ ತೊಗೋಬೇಕು. ನೋಡಿ ಇದು ಈ ರೀತಿ ಇದೆ, ಇದು ಉದ್ದ, ಇದು ಅಗಲ. ಇವಾಗ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನೋಡ್ರಿ, ಈ ರೀತಿ ಕ್ರಾಸ್ ಕಟ್ ಮಾಡ್ಕೋಬೇಕು. ಇದಕ್ಕೆ ಮಾಮೂಲಿ 1.5 ಇಂಚು ಕಟ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಕೂಡ ನೀವು ಬೇಡದೆ ಹೋಗಿದ್ದು ಕಟ್ ಮಾಡಿ ಹಾಕ್ಬೋದು. ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಹೊಲಿಬೇಕಾದ್ರೆ ಈ ತೊಂದರೆ ಮಾಡ್ಕೋಬೇಡಿ. ಹೊಲ್ದಾದ್ಮೇಲೆ ಎಕ್ಸ್ಟ್ರಾ ಉಳಿದ್ರೆ ನೀವು ಕಟ್ ಮಾಡಿ ಹಾಕೋಬೋದು, ಜಾಸ್ತಿ ಬಟ್ಟೆ ಇದ್ದರೆ. ನೋಡಿ ಇಷ್ಟಾಗಲ ಕಟ್ ಮಾಡ್ಕೋಬೇಕು, ಇದೇ ರೀತಿ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು, ಓಕೆನಾ?
ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ, ಇದು ನೇರ ಇರುತ್ತೆ, ಇದು ಹಿಗ್ಗಲ್ಲ, ಮತ್ತು ಈ ಕಡೆ ಅಡ್ಡ ಇರುತ್ತೆ, ಆ ಅಡ್ಡನೂ ಹಿಗ್ಗಲ್ಲ. ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಾದರೆ ಹಿಗ್ಗುತ್ತೆ, ಇದು ಫುಲ್ ಕ್ರಾಸ್ ಆಗಾದರೆ ತುಂಬ ಹಿಗ್ಗುತ್ತೆ. ನೋಡಿ ಹೀಗಂದರೆ ಎಷ್ಟು ಈ ಥರ ಇರಬೇಕು ಬಟ್ಟೆ, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಆದ್ದರಿಂದ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಗೊತ್ತಾಯ್ತಾ? ನೋಡಿ ಇವಾಗ ಇದೇ ರೀತಿ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಪೀಸು. ನೋಡಿ ಇದಕ್ಕೆ ಸ್ಮೂತ್ ಆಗಿರಬೇಕು, ತುಂಬ ತೆಳುವು ಆಗಿರಬೇಕು, ಈ ಥರ ಹಿಗ್ಗಬೇಕು. ಈ ಥರದ್ದಾದರೆ ನಿಮಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದೇ ಥರ ಬೇರೆ ಕಲರು, ಕಾಂಟ್ರಾಸ್ಟ್ ಕಲರು ತಗೊಂಡು ಡಬಲ್ ಕಲರು ಮಾಡೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಇದು ಒಂದು 4 ಪೀಸ್ ಕಟ್ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಕಾಂಟ್ರಾಸ್ಟ್ ಕಲರು ಅದನ್ನು ಕಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಇದು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ರಾಸೇ ಕಟ್ ಮಾಡ್ಕೋಬೇಕು ನೀವು. ಈಗ ನೋಡಿ ಇಲ್ಲಿದೆ, ಇದು ತುಂಬ ತೆಳುನೇ ಇದೆ ನೋಡಿ, ಹಿಗ್ಗತ್ತೆ. ಈ ಥರ ಕ್ರಾಸ್ ಕಟ್ ಮಾಡ್ಕೋಬೇಕು, ನೇರ ಕಟ್ ಮಾಡ್ಕೋಬಾರ್ದು. ಹಾಂ ನೋಡಿ, ಇದು ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ತುಂಬ ಬಟ್ಟೆ ಇಲ್ಲ, ಇದು ಕೂಡ ಲಾಸ್ಟ್ ಪೀಸಲ್ಲಿ ತೊಗೊಂಬಂದಿದ್ದು. ನೋಡಿ ಇಷ್ಟು ನೋಡಿ, ಈ ಥರ ಕ್ರಾಸಲ್ಲಿ ಇದು ಮಾಡಿದ್ರೂ ಹೇಳ್ತಾ ಬರುತ್ತೆ. ಗೊತ್ತಾಯ್ತಾ? ಈ ಥರ ಕೂಡ ನೀವು ಕಟ್ ಮಾಡ್ಕೋಬೋದು. ಓಕೆನಾ? ನೋಡಿ ನಾನಿವತ್ತು ಟ್ಯಾಗ್ ಮಾಡಲಿಕ್ಕೆ ಹೊರಟಿದ್ದು ಈ ಫ್ರಾಕಿಗೆ
ಇಲ್ಲಿ ಸೈಡಲ್ಲಿ ಒಂದು ಹೀಗೆ ಕಟ್ಟೋದನ್ನು ಮಾಡಬೇಕು. ಇದೊಂದನ್ನೇ ಮಾಡೋದೆ, ಈ ಪಾಠ ಆಗಲೇ ಮಾಡಿದ್ದೀನಿ ನಾನು. ಇದೊಂದನ್ನೇ ನೋಡಿ, ಇವೆರಡೂ ಮಿಕ್ಸ್ ಮಾಡಿ ಒಂದು ಇದನ್ನು ಮಾಡ್ತೀನಿ. ಅದಕ್ಕೆ ಗಂಟೆ ಕೂಡ ಮಾಡೋಕ್ಕೆ ನೋಡಿ ಈ ಥರ ಎಲ್ಲದಕ್ಕೂ ಇಷ್ಟಿಷ್ಟು ಪೀಸು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಕ್ವೇರು ಎಷ್ಟಿಷ್ಟು. ಗಂಟೆ ಯಾವ ರೀತಿ ಮಾಡೋದು, ಡಬಲ್ ಕಲರ್ಗೆ ಯಾವ ರೀತಿ ಮಾಡೋದು, ಸಿಂಗಲ್ ಕಲರ್ಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿವತ್ತು ನೋಡಿ. ಈಗ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ಫ್ರಾಕಿಗೆ ಫಸ್ಟು ಡಬಲ್ ಕಲರ್ದು ಮಾಡಿಬಿಟ್ಟು ನೆಕ್ಸ್ಟು ಇದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಓಕೆನಾ? ಹಾಂ ನೋಡಿ, ನಾವೀಗ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಇದಕ್ಕೆ ಸೀದಾ ಹೊಲಿಗೆ ಹಾಕ್ಕೊಂಡು ಉಲ್ಟಾ ಮಾಡ್ಕೋಬೇಕು, ಗೊತ್ತಾಯ್ತಾ? ನೋಡಿ, ನಾವು ಹೊಲ್ದಾದ್ಮೇಲೆ ಉಲ್ಟಾ ಮಾಡಲಿಕ್ಕೆ ನೋಡಿ ಒಂದು ಪೆನ್ ಇದೆ. ಈ ಪೆನ್ನಿನ ಲೆಡ್ಡು ನಮಗೆ ಏನೂ ಸಿಗದೆ ಹೋಗಿದ್ದ ಇದರಲ್ಲಿ ಟೈಮಲ್ಲಿ ಈ ಥರ ಪೆನ್ನಿನ ಲೆಡ್ ತಗೋಬಹುದು. ಇಲ್ಲ ನೋಡಿ, ಈ ಥರ ಹಂಚಿ ಕಡ್ಡಿ ನಾವು ಪೊರ್ಕೆನಲ್ಲಿ ಇರುತ್ತಲ್ಲ, ನಾವು ದೃಷ್ಟಿ ತೆಗಿಯೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಥರ ಹಂಚಿ ಕಡ್ಡಿ ತಗೋಬೋದು. ಇಲ್ಲ ಅಂದರೆ ನೋಡಿ, ಸಾರಿ ಕ್ರೋಶ ಇರುತ್ತಲ್ಲ, ಅದು ಬೇಕಾದರೂ ತಗೋಬೋದು. ಇದು ಗಟ್ಟಿ ಇರುತ್ತೆ, ಇದು ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ, ತುಂಬ ಹಾರ್ಡ್ ಯೂಸಿಗೆ ಬರಲ್ಲ. ಆಮೇಲೆ ದೊಡ್ಡ ಸೂಜಿಗೆ ದಾರ ಹಾಕ್ಕೊಂಡು ಈ ರೀತಿನೂ ಮಾಡ್ಬೋದು. ಅದು ಯಾವ್ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಇದು 4 ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ. ಫಸ್ಟು ಹೊಲಿಯೋಣ. ನೋಡಿ, ಈ ಥರ ಇರುತ್ತೆ. ಇದು ಉಲ್ಟಾ, ಇದು ಸೀದಾನ ಒಳಗಡೆ ಮಡಿಸ್ಕೋಬೇಕು. ನೋಡಿ, ಇದು ಈ ರೀತಿ ಇದೆ. ನೀವು ಇಷ್ಟಪ್ಪದ್ದು ತೂರಿಸ್ಲಿಕ್ಕೆ ಆಗಲ್ಲ ಅನ್ಬಾರ್ದು. ನೋಡಿ, ಹಿಂಗೆ ಒಂದು ಸ್ವಲ್ಪ ನೋಡಿ ಈ ಥರ ಇದು ಮಾಡಿಕೊಂಡು ಈ ಕಡೆ ಇದು ಮಾಡ್ಕೊಳ್ರಿ. ಈ ಕಡೆ ಚೂಪ ಇದೆಯಲ್ಲ ನೋಡಿ, ಎಷ್ಟು ಈಸಿಯಾಗಿ ಹೋಗುತ್ತೆ. ಇದನ್ನ ಎಳ್ಕೊಂಡ್ಬಿಟ್ಟು ಇದನ್ನು ತೆಗೆದ್ಬಿಟ್ಟು ಕ್ರಾಸ್ ಪೀಸ್ ತಗೊಂಡ್ರೆ ನೋಡ್ರಿ, ಈ ಥರನೇ ನಾವು ಇದನ್ನು ಮಾಡೋದು ಕಟ್ಟಲಿಕ್ಕೆ. ನೋಡಿ ಎಷ್ಟು ಚಿಕ್ಕದಾಗಿ ಬಂತು. ಇನ್ನೂ ಚಿಕ್ಕದಾಗಿ ಮಾಡಬೇಕು ಅಂತಂದರೆ, ಇದು ಒಂದು ಸ್ವಲ್ಪ ದಪ್ಪ ಆಯಿತು ಅಂತಂದರೆ ನೀವು ನೋಡಿ ಇಷ್ಟು ಸಣ್ಣದನ್ನು ಮಾಡ್ಕೋಬೋದು. ಅದಕ್ಕೂ ಚಿಕ್ಕದು ಮಾಡಬೇಕು ಅಂದರೆ ಸೂಜಿನಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಓಕೆನಾ? ಈಗ ಫಸ್ಟು ಈ ಸ್ಕರ್ಟಿಗೆ, ಈ ಫ್ರಾಕಿಗೆ ಫಸ್ಟು ಮಾಡಿಬಿಡೋಣ. ನೆಕ್ಸ್ಟು ಮಿಕ್ಕಿದ್ದು ಬೇರೆ ಬೇರೆ ಟೈಪ್ಸ್ ಇದನ್ನೆಲ್ಲ ಆಮೇಲೆ ಮಾಡೋಣ. ಒಟ್ಟು ಟೋಟಲಿ ನೀವು ಕ್ರಾಸ್ ಪೀಸ್ ತಗೋಬೇಕು.
ಈ ಹೊಲಿಗೆ ಡಿಸ್ಟೆನ್ಸ್ ಯಾವ ರೀತಿ ಬಿಡ್ತೀರೋ ಆ ರೀತಿ ನಿಮಗೆ ಲಾಡಿ ಬರುತ್ತೆ. ನೋಡಿ ಇವಾಗ ಇಷ್ಟಿದೆ. ಈ ರೀತಿ ಒಳಗಡೆ ಸೇರಿಸ್ಕೊಂಡು ಇದನ್ನ ಒಂದು ಸ್ವಲ್ಪ ಹಿಂಗೆ ಒಳಗಡೆ ತೂರಿಸ್ಕೊಂಬಿಡಿ. ಇವಾಗ ಬಂತು ನೋಡಿ. ಈ ಕಡೆದನ್ನ ಇಡ್ರಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಈ ಕಡೆ ಬಂತು ನೋಡಿ. ಈ ಲೆಡ್ಡನ್ನು ಹೀಗೆ ತೆಕ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಗೊತ್ತಾಯ್ತಾ? ಇವಾಗ ಇದು 4 ಸೇಮ್ ಮಾಡಬೇಕು. ಯಾವುದು? ಈ ಗ್ರೀನು, ಈ ಗ್ರೀನು. ಈ ದಪ್ಪನ ಇನ್ನೂ ಸಣ್ಣದಾಗೂ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ನಾನು ಮುಂದೆ ತೋರಿಸ್ತೀನಿ. ನಮಗೆ ಹೊಲಿಯಕ್ಕೆ ಬರಲ್ಲ ಅನ್ನೋರು ಇನ್ನೂ ಒಂದು ಸ್ವಲ್ಪ ಅಗಲ ಕಟ್ ಮಾಡಿಕೊಂಡು ಹೊಲಿದಾದ್ಮೇಲೆ ಇದಿಷ್ಟನ್ನು ಬಿಟ್ಟು ಕಟ್ ಮಾಡಿ ಹಾಕ್ಬೋದು. ಇಲ್ಲ ನಾವು ಪರವಾಗಿಲ್ಲ ಹೊಲಿತೀವಿ ಅನ್ನೋದಾದರೆ ಇಷ್ಟೇ ಅಗಲ ಹೊಲ್ಕೊಂಡು ಕಟ್ ಮಾಡಿಕೊಂಡು ಹೊಲಿಬೋದು. ನೋಡಿ ಇದೆರಡು ಆಯಿತು. ಈಗ ಇದೆರಡನ್ನು ಮಾಡ್ಕೊಳ್ಳೋಣ. ನೋಡಿ ಇದನ್ನ ಮಾಡಿದ್ನಲ್ಲ,
ಇದಕ್ಕೆ ಮುಂಭಾಗದಲ್ಲಿ 1 ಗಂಟೆ ಹಾಕಬೇಕು ನೋಡಿ. ಇದು ಒಳಭಾಗ, ಇದು ಮೇಲ್ಭಾಗ ನೋಡಿ. ಈ ರೀತಿ ಇಟ್ಕೊಳ್ಳಿ ನೋಡಿ. ಈ ರೀತಿ ಇಟ್ಕೊಂಡ್ಬಿಟ್ಟು ಈ ಥರ ಮಡಿಸಿ. ಇದು ಸಿಗ ಹಾಕೋಬೇಕು, ಆ ರೀತಿ ಇದನ್ನು ಇಟ್ಕೋಬೇಕು. ಇವಾಗ ಇಲ್ಲಿ ಹೊಲಿಗೆ ಹಾಕಿ. ಇವಾಗ ಹಿಂಗೆ ತಿರುಗಿಸ್ಕೊಳ್ಳಿ. ಎರಡನ್ನು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಇದನ್ನ ಈ ರೀತಿ ನೂಕಿ ನಿಮಗೆ ಬೇಕು ಅಂದರೆ ಈ ಕಾರ್ನರಲ್ಲಿ ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೋದು. ಗೊತ್ತಾಯ್ತಾ? ಇದನ್ನು ಈ ರೀತಿ ನೀವು ಉಲ್ಟಾ ಮಾಡಬೇಕು. ನೋಡಿ ಈ ರೀತಿ ಗಂಟೆ ಬರುತ್ತೆ. ಓಕೆನಾ? ಈಗ ನೋಡಿ ಇದನ್ನು ನಾನು ಇದು ಫ್ರಾಕಿಗೆ ಹಾಕ್ತಾ ಇದ್ದೀನಲ್ಲ, ಡಬಲ್ ಕಲರು ಕಾಂಟ್ರಾಸ್ಟು ಇದೆ. ಇದು ಈ ಫ್ರಾಕಿಗೆ ಕಾಂಟ್ರಾಸ್ಟ್ ಕಲರು, ಇದೆರಡು ಕಲರ್ನ ಸೇರಿಸಿ ಡಬಲ್ ಹಾಕ್ತಾ ಇದ್ದೀನಿ. ಅದಕ್ಕೆ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಇವಾಗ ಇದೆರಡು ಇದೆ ನೋಡಿ, ಇದೆರಡೂ ಹೀಗೆ ಸುಮ್ಮನೆ ಸುತ್ತಬಿಡಿ. ಇವಾಗ ಡಬಲ್ ಕಲರ್ ಬರುತ್ತೆ. ಇದು ಫ್ರಾಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ದಪ್ಪನೆ ಮಾಡ್ತಾ ಇದ್ದೀನಿ. ಬ್ಲೌಸಿಗೆಲ್ಲ ಇನ್ನೂ ಒಂದು ಸ್ವಲ್ಪ ಸಣ್ಣಗೆ ನೋಡಿ ಈ ರೀತಿ ಸಣ್ಣಗೆ ತಿರುಗಿಸಿ ಸಣ್ಣಗೆ ಮಾಡ್ಕೋಬೋದು. ಫ್ರಾಕಿಗೆ ಇದು ಒಂದು ಸ್ವಲ್ಪ ದಪ್ಪನೆ ಇರಲಿ ಅಂತ ದಪ್ಪನೆ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಸುತ್ತಿದ್ದೀನಿ. ಈಗ ಹಿಂಗೆ ಇಟ್ಕೊಂಡು ಒಂದು ಹೊಲಿಗೆ ಹಾಕೊಂಬನ್ನಿ. ಎಳೆಯೋದೇನು ಬೇಡ, ಹೋಗುತ್ತೆ. ಸರಿ ಹೋಗದೆ ಹೋದರೆ ಮತ್ತೆ ಹಿಂಗೆ ಬಿಚ್ಚಿ ಸುತ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಎರಡು ಒಂದೇ ಸಮ ಬಂದರೆ ಚೆನ್ನಾಗಾಗುತ್ತೆ.
ನೋಡಿ ಮುಗೀತು. ಇದು ಫ್ರಾಕಿಗೆ ನೋಡಿ ಇಲ್ಲಿ ಎರಡು ಹೊಲಿಗೆ ಮಾತ್ರ ಬಿಚ್ಚಿಬಿಟ್ಟು ಇದ್ರೊಳಗಡೆ ತೂರಿಸ್ಬಿಟ್ಟು ಆಮೇಲೆ ಅದನ್ನು ಸೇರಿಸಿ ಟಾಕ ಹಾಕಿಬಿಡಬೇಕು. ಬ್ಯಾಕ್ ಸೈಡಲ್ಲಿ ಕಟ್ಟೋದು ಇದು ನೋಡಿ. ಇದೆರಡಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈಗ ಇದೇ ರೀತಿ ಇನ್ನೊಂದು ಮಾಡಿಕೊಂಡು ಇದಕ್ಕೆ ಗಂಟೆ ಹಾಕಿ ಇದನ್ನು ಜಾಯಿಂಟ್ ಮಾಡೋದನ್ನು ತೋರಿಸ್ತೀನಿ. ಓಕೆನಾ? ನೋಡಿ ಇದೆರಡೂ ಅಷ್ಟೇ. ನೋಡಿ ಜಸ್ಟ್ ಹೀಗೆ ಹಿಡ್ಕೊಂಡು ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ಈ ರೀತಿ ಸುತ್ತಿಬಿಟ್ಟು ನೋಡಿ ಇಷ್ಟು ಬೇಕಾ, ಇದೇ ಥರನೇ ಮಾಡಿಕೊಂಡು ನೋಡಿ ಈ ಥರ ಒಂದು ಟೈಟ್ ಮಾಡ್ಕೋಬೋದು. ಆಮೇಲೆ ನೋಡಿ ಇಷ್ಟು ಬೇಕಾ, ಇಷ್ಟು ಹೊಲ್ಕೊಂಬಿಡಿ. ಮತ್ತೆ ಇಲ್ಲಿ ಸೂಜಿ ಒಳಗಡೆ ಹೋದಾಗ ನಿಲ್ಲಿಸ್ಬಿಟ್ಟು ಮತ್ತೆ ಈ ಥರ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಗೊತ್ತಾಯ್ತಾ? ನೋಡಿ ಇವಾಗ ಬಂದಿದೆ. ಮತ್ತೆ ಹೊಲಿಗೆ ಹಾಕಿ ಮತ್ತೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಹೊಲಿಗೆ ಹಾಕಿರೋದ್ರಿಂದ ನಮಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಅಂದರೆ ನೀವು ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಸೂಜಿ ಒಳಗಡೆ ಹೋಗಿರಬೇಕು. ಆವಾಗ ಹಿಂಗೆ ಎಳೆದು ಹಿಡ್ಕೊಂಡು ನಾವು ಇದು ಮಾಡಿದ್ರೂ ಕೂಡ ಏನು ಆಗೋದಿಲ್ಲ. ಗೊತ್ತಾಯ್ತಾ? ಸೂಜಿ ಒಳಗಡೆ ಹೋಗೋದೇ ಮುಖ್ಯ ಇಲ್ಲಿ. ಗೊತ್ತಾಯ್ತಾ? ಹಿಂಗೆ ಇಷ್ಟು ಮಾಡಿ ತುಂಬ ಸಣ್ಣಗೆ ಬರಬೇಕು ಅಂದರೆ ಒಟ್ಟಿಗೆ ಮಾಡಿ ಇಟ್ಕೋಬೇಕಾಗುತ್ತೆ. ಎರಡೂ ಕಲರು ಚೆನ್ನಾಗಿ ಕಾಣುವಂಗೆ ಮಾಡ್ಕೋಬೇಕು. ಒಂದು ಕಲರ್ ಕಂಡು ಇನ್ನೊಂದು ಕಲರ್ ಕಾಣದೆ ಹೋದರೆ ಚೆನ್ನಾಗಾಗಲ್ಲ. ಅದನ್ನು ನೋಡಿಕೊಂಡು ಮಾಡಿ. ಎರಡೂ ಕಡೆನೂ ಒಂದೇ ಥರ ಕಲರ್ ಕಾಣಿಸ್ಬೇಕು, ಆವಾಗ ಚೆನ್ನಾಗಾಗುತ್ತೆ. ಗೊತ್ತಾಯ್ತಾ? ನೋಡಿ ಆದಷ್ಟು ತೆಳುವು ಬಟ್ಟೆ ತಗೋಬೇಕು. ಏಕೆಂದರೆ ಇದು ದಪ್ಪ ಇರುತ್ತಲ್ಲ, ಆದ್ರಿಂದ ತುಂಬ ತೆಳುವು ಬಟ್ಟೆ ತಗೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ನಾನು ತೆಳು ಬಟ್ಟೆ ತಗೊಳ್ಳೋದಕ್ಕಿಂತ ಅದೇ ಮೆಟೀರಿಯಲ್ಲು, ಅದಕ್ಕೇನು ಉಪಯೋಗಿಸಿದ್ವಿ ಅದೇ ಮೆಟೀರಿಯಲ್ ತೊಗೊಂಡಿದ್ದೀನಿ. ಎರಡೂ ಸಿಂಥೆಟಿಕ್ ಬಟ್ಟೆನೇ ಆಗಿರೋದ್ರಿಂದ ಇದು ಪಾಲಿಸ್ಟರೇ ಸೀರೆ ಕೂಡ ಪಾಲಿಸ್ಟರು, ಇದು ಕೂಡ ಪಾಲಿಸ್ಟರು. ಹಂಗಾಗಿ ಇದು ಒಂದು ಸ್ವಲ್ಪ ದಪ್ಪನೇ ಇರುತ್ತೆ. ಈಗ ಸೀರೆ ವಿತ್ ಬ್ಲೌಸ್ ಪೀಸಲ್ಲೆಲ್ಲ ಮಾಡೋದಾದರೆ ಅದು ತುಂಬ ತೆಳು ಇರುತ್ತೆ ಸೀರೆದು. ಅದರಲ್ಲಿ ಮಾಡೋದಾದರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಇದನ್ನು ನೋಡಿ ಫ್ಲಾಟ್ ಇದೆ. ಇದು ಈ ಫ್ಲಾಟ್ ಇರೋದನ್ನ ಇಲ್ಲಿಗೆ ಸೇರಿಸ್ಬೇಕು. ಇವಾಗ ಇದಕ್ಕೆ ಡಬಲ್ ಕಲರು ಇದನ್ನು ಮಾಡಬೇಕು. ಗಂಟೆನ ಡಬಲ್ ಕಲರ್ ಮಾಡಬೇಕು. ನೋಡಿ ಈ ರೀತಿ ಇಟ್ಕೋಬೇಕು, ಈ ರೀತಿ ಮಡಿಸಿಟ್ಕೋಬೇಕು. ಈ ಕಲರ್ನು ಕೂಡ ಒಂದು ಸ್ವಲ್ಪ ಒಳಭಾಗದಲ್ಲಿ ನೋಡಿ ಇಷ್ಟು ಇಟ್ಕೊಂಡು, ಇದು ಫ್ಲಾಟ್ ಇರೋದು ಬೇಡ, ಸೇರಿಸ್ಲಿಕ್ಕೆ ಸರಿ ಹೋಗುತ್ತದು. ನೋಡಿ ಈ ರೀತಿ ಇಟ್ಕೋಬೇಕು. ಈಗ ನೋಡಿ ಹೊಲಿಗೆ ಹಾಕ್ತಾ ಇದ್ದೀನಿ.
ಹಿಂಗೆ ಹೊಲಿತಾ 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 ಈ ರೀತಿ ತಗೊಂಡೋದ್ರೆ ಬೇಕು ಅಂದರೆ ಇಲ್ಲಿ ನೀವು ಟ್ಯಾಕ್ ಹಾಕ್ಬೋದು, ಅಲ್ಲಿ ತುದಿಲ್ ಬರುತ್ತೆ ಅನ್ನೋದಾದರೆ. ನೋಡಿ ಈ ಇದು ಫ್ರಾಕಿಗೆ ಸೇರಿಸೋಕ್ಕೆ ಈ ಫ್ಲಾಟ್ ಇರೋದನ್ನ ಇಟ್ಕೊಂಡು ಈ ಕಡೆಗೆ ನಾವು ಗಂಟೆ ಮಾಡೋಣ. ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಇಷ್ಟು ಅಂತರದಲ್ಲಿ ಇದನ್ನ ಇಟ್ಕೋಬೇಕು ಇದ್ರ ಮೇಲೆ. ಆಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ಹೀಗೆ ಮಡಿಸ್ಬಿಟ್ಟು ಹೊಲಿಗೆ ಹಾಕಬೇಕು. ಇದನ್ನು ಈ ರೀತಿ ನೂಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ನಿಮಗೆ ಟ್ಯಾಕ್ ಹಾಕೋಕ್ಕಾಗಲಿಲ್ಲ ಅಂದರೆ ಮತ್ತೆ ಇದನ್ನು ತೆಕ್ಕೊಂಡು ಈ ರೀತಿ ಮಡಿಸ್ಕೊಂಡು ಕ್ಲೀನಾಗಿ ಟ್ಯಾಕ್ ಹಾಕಬೇಕು, ಆವಾಗ ಬಿಚ್ಕೊಳ್ಳಲ್ಲ. ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನಾವು ಹಿಂಗೆ ನೂಕಿರೋದ್ರಿಂದ ಇದು ದಪ್ಪ ಇರೋದ್ರಿಂದ ತೂರಲ್ಲ ಅಂತಂದರೆ ಈ ಥರ ಇಲ್ಲೊಂದು ಸ್ವಲ್ಪ ಕಚ್ಚಿ ಹಾಕ್ಕೊಳ್ಳಿ, ಇಲ್ಲೂ ಕಚ್ಚಿ ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ತಿರುಗುತ್ತೆ. ಇವಾಗ ನೋಡಿ ಇದನ್ನು ಎರಡೂ ಕಲರು ಈ ರೀತಿ ಬರಬೇಕು. ನೋಡಿ ಡಬಲ್ ಕಲರ್ ಗಂಟೆ ಆಯಿತಾ. ಡಬಲ್ ಕಲರ್ ಟ್ಯಾಗು ಮತ್ತು ಡಬಲ್ ಕಲರ್ ಗಂಟೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯ್ತು. ನಾವೇ ರೆಡಿ ಮಾಡ್ಕೋಬೋದು. ನೋಡಿ ಇಲ್ಲೊಂದು ಸ್ವಲ್ಪ ಕಚ್ಚಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ತಿರುಗುತ್ತೆ. ತುಂಬ ಚಿಕ್ಕದಿರುತ್ತಲ್ಲ, ಎರಡೂ ಕಲರು ಹೊರಗಡೆ ಬರೋ ಹಾಗೆ ಮಾಡ್ಕೋಬೇಕು. ಸಾರಿ ಮೆಟೀರಿಯಲ್ ಆದರೆ ಬೇಗ ಬರುತ್ತೆ. ಇದು ಎರಡು ಪಾಲಿಸ್ಟರ್ ಮೆಟೀರಿಯಲ್ಲ, ಅದಕ್ಕೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಡಬಲ್ ಕಲರ್ ಗಂಟೆನೂ ಆಯಿತು, ಡಬಲ್ ಕಲರ್ ಇದು ಆಯಿತು. ಓಕೆನಾ? ನೋಡಿ ಫ್ರಾಕಲ್ಲಿ ಸೈಡಲ್ಲಿ ಇಲ್ಲಿ ಹೊಲಿಗೆ ಹಾಕಿದ್ದೀನಿ. ನೋಡಿ ಈ ಕಡೆ ಸೈಡಿಂದು ಮೇಲೆ ಈ ಥರ ಇರುತ್ತೆ. ಇದಿಷ್ಟು ಬಿಟ್ಬಿಟ್ಟು ಇಲ್ಲಿಗೆ ಸೇರಿಸ್ಬೇಕು. ನೋಡಿ ಇಷ್ಟು ಇಟ್ಬಿಟ್ಟು ಇದು ಒಂದು ಹೊಲಿಗೆಗೆ ಒಂದೇ ಒಂದು ಹೊಲಿಗೆ ನೋಡಿ ಈ ಥರ ತೆಕ್ಕೋಬೇಕು. ನೋಡಿ ಇಷ್ಟುದ್ದ ದಾರ ಬಂದಿದೆ, ಕಾಣುತ್ತಾ? ನೋಡಿ ಇಷ್ಟೇ. ನೋಡಿ ಇಲ್ಲಿ ಎರಡು ದಾರ ಇದೆಯಲ್ಲ, ಇಲ್ಲಿ ಒಂದು ಮನೆ ಕಟ್ ಮಾಡಿದ್ದೀನಿ. ಈ ಕಡೆ ತಿರುಗಿಸಿದ್ರೆ ನೋಡಿ ಇಲ್ಲಿ ಕಟ್ ಮಾಡಿರೋ ಹತ್ರ ಇಲ್ಲಿ ಓಪನ್ ಆಗುತ್ತೆ. ನೋಡಿ ಇಷ್ಟು ದೂರ ಓಪನ್ ಆಗುತ್ತೆ. ಆವಾಗ ನಾವಿಲ್ಲಿ ಫ್ಲ್ಯಾಟ್ ಇದೆಯಲ್ಲ, ಇದನ್ನು
ಈ ರೀತಿ ಒಳಗಡೆ ಸೇರಿಸ್ಕೋಬೇಕು. ಇದು ಎರಡು ಬಟ್ಟೆ ಮಧ್ಯದಲ್ಲಿ ಬಂದಿರುತ್ತೆ. ಅದನ್ನು ಎಳ್ಕೊಂಡು ಇಲ್ಲಿ ಮಾತ್ರ, ಇಲ್ಲಿಗೆಲ್ಲ ಗೊತ್ತಾಗಬಾರ್ದು, ಆ ರೀತಿ ಸೇರಿಸಿ ಹೊಲಿಬೇಕು. ನೋಡಿ, ಇವೆರಡು ಬಟ್ಟೆ ಮಧ್ಯ ಒಳಗಡೆ ಬಂತು. ಈಗ ನೋಡಿ, ಇಲ್ಲಿ ಬೇಕಾದರೂ ಹಾಕ್ಬೋದು, ಎರಡನ್ನೂ ಸೇರಿಸ್ಬಿಟ್ಟು ಇಲ್ಲಿ ಬೇಕಾದರೂ ನೀವು ಹಾಕ್ಬೋದು. ಇಲ್ಲಿ ಬಿಚ್ಚಿರ್ತೀರಲ್ಲ, ಅದು ಸೇರ್ಕೊಂಡಂಗಾಗುತ್ತೆ ಅಂತ ಇಲ್ಲಿ ಬೇಕಾದರೂ ಹಾಕ್ಬೋದು. ನಂದು ದಾರ ಇವಾಗ ಈ ಕಲರ್ ಇದೆ, ಇದು ಡಾರ್ಕ್ ಕಲರ್ ಇದೆಯಲ್ಲ, ಆದ್ದರಿಂದ ನಾನು ಒಳಗಡೆ ಹಾಕ್ತಿದ್ದೀನಿ. ಇದು ಬಿಚ್ಕೊಳ್ದಂಗೆ ಒಳಗಡೆ ಹಾಕ್ತಾ ಇದ್ದೀನಿ. ಓಕೆನಾ? ಈಗ ಹಾಕ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಹಿಂಭಾಗಕ್ಕೆ ಕಟ್ಟೋದನ್ನು ಮಾಡ್ತೀನಿ. ಆವಾಗ ಫ್ರಾಕು ಇಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಾ? ಈ ಕಡೆನೂ ಅದೇ ಥರನೇ ಇದನ್ನು ಟ್ಯಾಗು ಮಾಡ್ತೀನಿ. ಓಕೆನಾ? ನೋಡಿ, ಎರಡೂ ಕಡೆಗೂ ಹಾಕಿದ್ದೀನಿ. ಚೆನ್ನಾಗಾಗಿದೆ. ಈ ಕಲರ್ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಾಗಿದೆ. ಇದನ್ನು ಬ್ಯಾಕಲ್ಲಿ ಇಲ್ಲಿ ಉಕ್ಸ್ ಹಾಕಾದ್ಮೇಲೆ ಇದು ಮುಚ್ಕೊಳ್ಳುತ್ತೆ ನೀಟಾಗಿ. ಈ ಥರ ಚೆನ್ನಾಗಿ ಕಾಣುತ್ತೆ. ಫ್ರಂಟಲ್ಲಿ ಆವಾಗ ಸೊಂಟ ಇನ್ನೂ ಕಡಿಮೆ ಆಗುತ್ತೆ, ಆವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಒಂದು ಸ್ವಲ್ಪ ದಪ್ಪ ಬೇಕು ಅಂತ ನಾನು ಇವಾಗ ಈ ಲೆಡ್ಡಲ್ಲಿ ಮಾಡಿದ್ದೆ. ಈಗ ಅದಕ್ಕಿಂತ ಸಣ್ಣ ಬರಬೇಕು ಅಂದರೆ ನೋಡಿ, ಇದು ಸೈಕಲ್ ಪೋಸ್ ಕಡ್ಡಿ, ಇದು ಒಂದು ಸ್ವಲ್ಪ ನೋಡಿ ಇದಕ್ಕಿಂತ ಸಣ್ಣ ಬರುತ್ತೆ. ಓಕೆನಾ? ಇವಾಗ ಇದರಲ್ಲಿ ಮಾಡೋಣ. ಈಗ ಇದನ್ನೇ ಹೊಲಿದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಹೊಲಿಬೇಕು. ನೋಡಿ, ಇದು ಒಳಭಾಗ, ಇದು ಮೇಲ್ಭಾಗನ ಒಳಗಡೆ ಮಡಿಸ್ಕೊಂಡು ನೋಡಿ, ಚಿಕ್ಕದಾಗಿ ಇಷ್ಟೇ ತೂರೋ ಹಾಗೆ ಸಣ್ಣದಾಗಿ ಹೊಲಿಬೇಕು, ಸ್ವಲ್ಪ ಬಿಟ್ಟು. ಹಾಗಾದರೆ ಸಣ್ಣಗೆ ಬರುತ್ತೆ. ಓಕೆನಾ? ನೋಡಿ, ಇಷ್ಟು
ಒಂದೇ ಸಮಕ್ಕೆ ಹೊಲಿಬೇಕು. ಆವಾಗ ನೋಡಿ ಇಷ್ಟಾಗಲ ಹೊಲಿದ್ವಿ, ದೊಡ್ಡಗೆ ಬಂದಿತ್ತು. ಇವಾಗ ಚಿಕ್ಕದಾಗಿ ಹೊಲಿದಿದ್ದೀನಿ, ಸಣ್ಣಗೆ ಬರುತ್ತೆ. ಬೇಕು ಅಂದರೆ ನೀವು ಕೂಳೆನ ಇನ್ನೂ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡ್ಕೋಬೋದು. ಇಲ್ಲ ಅದು ದುಂಡಗಿರಲಿ ಅಂತಂದರೆ ಅಷ್ಟನ್ನು ಕೂಳೆ ಬಿಡಬಹುದು. ಇಲ್ಲ ಇಷ್ಟು ಕೂಳೆ ಕಟ್ ಮಾಡಿಕೊಂಡ್ರೆ ಇನ್ನೂ ಸಣ್ಣಗೆ ಬರುತ್ತೆ, ದಪ್ಪ ಆಗೋದಿಲ್ಲ. ಕಟ್ ಮಾಡಾದಮೇಲೆ ಹೊಲಿದಾದ್ಮೇಲೆ ನೀವು ತುಂಬ ಸಣ್ಣದಾಗಿ ಇಟ್ಕೊಂಡು ಅಷ್ಟೇ ಕೂಳೆ ಬಿಡೋದಕ್ಕಿಂತ ಇಷ್ಟು ಇಟ್ಕೊಂಡು ಹೊಲಿದು ಆಮೇಲೆ ಇಷ್ಟನ್ನು ಕಟ್ ಮಾಡಿ ಹಾಕ್ಬೋದು. ಓಕೆನಾ? ನೋಡಿ ಇಷ್ಟು ಕಟ್ ಮಾಡಿ ಹಾಕಿದ್ದೀರಾ. ಇದು ಸಣ್ಣದಿದೆ. ನೋಡಿ ಇದನ್ನು ಒಂದು ಸ್ವಲ್ಪ ಹಿಂಗೆ ಒಳಗಡೆ ಹೋಗೋ ಹಂಗೆ ಮಾಡ್ಕೋಬೇಕು ಇಲ್ಲಿ, ಗೊತ್ತಾಯ್ತಾ? ಈಗ ನೋಡಿ ಇದರಲ್ಲೂ ಕೂಡ ಸಲೀಸಾಗಿ ತೋರುತ್ತೆ. ನೋಡಿ ಇದು ಎಷ್ಟು ಸಣ್ಣಗೆ ಬಂತು, ಇದು ಎಷ್ಟು ದಪ್ಪಗೆ ಬಂತು, ಗೊತ್ತಾಯ್ತಾ? ನೀವು ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ತುಂಬ ಸಣ್ಣಗೆ ಬಂತು, ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದನ್ನು ಹೇಗೆ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಕೂಳೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ದುಂಡು ಕಾಣಿಸುತ್ತೆ. ಕೂಳೆ ಇಲ್ಲದೆ ಹೋದರೆ ನೋಡಿ ಇಷ್ಟು ತೆಳ್ಳಗೆ ಇದೆ. ನೋಡಿ ಇದು ಇಷ್ಟು ದಪ್ಪ ಇದೆ, ಇದು ಇಷ್ಟು ದಪ್ಪ ಇದೆ. ಇದಕ್ಕೂ ವ್ಯತ್ಯಾಸ ನೋಡಿ, ಗೊತ್ತಾಯ್ತಾ? ಇದು ಯಾವ ರೀತಿ ಇದೆ, ಇದು ಯಾವ ರೀತಿ ಇದೆ. ಈಗ ಇದರಲ್ಲೇ ಇದಕ್ಕೆ ಕಾಂಟ್ರಾಸ್ಟು ಇನ್ನೂ ಒಂದು ಮಾಡಿಕೊಂಡು ಇನ್ನೂ ಒಂಥರ ಬೇರೆ ರೀತಿ ಮಾಡೋದನ್ನು ತೋರಿಸ್ತೀನಿ. ನೋಡಿ ಇದಾದರೂ ಆಯಿತು, ನೋಡಿ ಇದಾದರೂ ಆಯಿತು. ಈಗ ಗ್ರೀನ್ ಬೇಡ, ಇದೇ ಮಾಡೋಣ, ಇದೆರಡರದ್ದು. ಇದನ್ನು ಕೂಡ ಇದೇ ಥರ ಸಣ್ಣಗೆ ಮಾಡ್ಕೊಳ್ತೀನಿ. ಓಕೆನಾ? ಹಾಂ ನೋಡಿ ಇವಾಗ ಸಣ್ಣದಾಗಿ ಬರಲಿಕ್ಕೆ ನೋಡಿ ಎಷ್ಟು ಹೊಲಿಗೆ ಹಾಕಬೇಕು ಅಂದರೆ ನೋಡಿ ಕಾಣುತ್ತಾ? ನೋಡಿ ಇಷ್ಟು ನಮಗೆ ಈ ಕೂಡೆದ ಲೆಕ್ಕಕ್ಕೆ ಬರಲ್ಲ. ನೋಡಿ ಇಲ್ಲಿ ಡಿಫ್ರೆಂಟ್ ಕಲರ್ ದಾರನೇ ಹಾಕಿದ್ದೀನಿ ಈ ಸಲ. ನೋಡಿ ಇಷ್ಟೇ ಆಗಲೇ ಹಾಕ್ಕೋಬೇಕು, ಗೊತ್ತಾಯ್ತಾ? ಇದನ್ನು ಇವಾಗ ನೋಡಿ ನಾನು ಇಷ್ಟೆಲ್ಲ ಯಾಕೆ ಮೆಟೀರಿಯಲ್ ಇಟ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಕಡೆ ಸಿಗೋದಿಲ್ಲ, ಆದ್ದರಿಂದ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಾರಿ ಕ್ರೋಶ ಇದ್ದರೆ ಸಾರಿ ಕ್ರೋಶದಲ್ಲಿ ಮಾಡ್ಕೋಬೋದು. ಏನೂ ಸಿಗಲಿಲ್ಲಪ್ಪ ಅಂದರೆ ಒಂದು ಹಂಚಿ ಕಡ್ಡಿಲಿ ಬೇಕಾದರೂ ಮಾಡ್ಕೋಬೋದು. ಇದು ಸೈಕಲ್ ಪೋಸ್ಟ್ ಕಡ್ಡಿ ಇದ್ದರೆ ಸೈಕಲ್ ಪೋಸ್ಟ್ ಕಡ್ಡಿನಲ್ಲಿ ಮಾಡ್ಕೋಬೋದು. ಲೆಡ್ ಇದ್ದರೆ, ಪೆನ್ನಿನ ಲೆಡ್ ಇದ್ದರೆ ಅದನ್ನು ಬಿಚ್ಕೊಂಡು ಅದರಲ್ಲಿ ಮಾಡ್ಕೋಬೋದು. ಇದು ಯಾವುದೂ ಇಲ್ಲ ಅಂದರೆ ಸೂಜಿಗೆ ದಾರ ಪೋಣಿಸ್ಕೊಂಡು ಕೂಡ ಮಾಡ್ಬೋದು. ಅದನ್ನು ನೆಕ್ಸ್ಟು ಮಾಡ್ತಾಯಿದ್ದೀನಿ. ಈಗ ಇದನ್ನು ಇದು ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಿಂಗೆ ಒಳಗಡೆ ಸೇರಿಸ್ಕೊಂಬಿಟ್ಟು ಆಮೇಲೆ ತೂರಿಸ್ಕೊತ ಬಂದರೆ ಬರುತ್ತೆ. ನೋಡಿ ಇಷ್ಟೇ, ಒಂದು ಸ್ವಲ್ಪ ಇದು ತೂರ್ಸೋ ತನಕ ಅಷ್ಟೇ. ಎಷ್ಟು ಸಲೀಸಾಗಿ ಬರುತ್ತೆ ಅಂದರೆ ನೋಡಿ. ಇದನ್ನು ನಾವು ತೆಗೆದುಬಿಡೋಣ. ತೆಗೆದುಬಿಟ್ಟು ಹಿಂಗೆ ಎಳೆದು ಬಿಟ್ಟರೆ ಬಂದೋಗುತ್ತೆ. ನೋಡಿ ಇದಂತೂ ತುಂಬ ಸಣ್ಣಗೆ ಬಂತು, ಗೊತ್ತಾಯ್ತಾ? ಇದು ಎರಡನ್ನೂ ಸೇರಿಸಿ ನೋಡಿ ಒಂದೊಂದೇ ಮಾಡೋದಾದರೆ ಒಂದೊಂದೇ ಮಾಡ್ಬೋದು. ಇದು ಎರಡನ್ನೂ ಸೇರಿಸಿ ಇನ್ನೂ ತುಂಬ ಸಣ್ಣಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವೀಗ ಕೊಂಡ್ಕೊಂಡು ಬಂದಿರೋದು ಹೇಗಿರುತ್ತೋ ಅದೇ ಥರನೇ ಮಾಡ್ಬೋದು ಇವೆರಡನ್ನೂ ಸೇರಿಸಿ, ಗೊತ್ತಾಯ್ತಾ? ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಸಲ ಸುತ್ತಿದ್ನಲ್ಲ ಆ ಥರ ಅಲ್ಲ, ಇದು ಒಂದು ಸ್ವಲ್ಪ ಬೇರೆ ಚೇಂಜ್ ಇದೆ, ಅದನ್ನು ತೋರಿಸ್ತೀನಿ. ಓಕೆ, ಇದು ಎರಡು ಇದೆಯಲ್ಲ, ಇದು ಇಷ್ಟು ಸಣ್ಣಗಿದ್ರೂ ಮತ್ತೆ ಈ ಥರ ಸಣ್ಣಗೆ ಸುತ್ಕೊಂಬಿಡಿ ಇನ್ನೊಂದು ಸ್ವಲ್ಪ,
ಇನ್ನೂ ಒಂದು ಸ್ವಲ್ಪ ಸಣ್ಣಗಾಗುತ್ತೆ ಇದು, ಗೊತ್ತಾಯ್ತಾ? ನೋಡಿ ಈ ಥರ ಹಿಂಗಂದು ಹಿಂಗಂದು ನೋಡಿ, ಇದು ಇನ್ನು ಸಣ್ಣ ಆಯಿತು, ತುಂಬ ಸಣ್ಣಗಾಯಿತು, ಗೊತ್ತಾಯ್ತಾ? ಕೈ ಬಿಡಬಾರ್ದು, ಕೈ ಬಿಟ್ಬಿಟ್ರೆ ಇದಾಗುತ್ತೆ ನೋಡಿ. ಇದು ಎಷ್ಟು ಸಣ್ಣಗಾಯ್ತು, ಗೊತ್ತಾಯ್ತಾ? ಇದು ಹೀಗೆ ಇರಲಿ. ನೆಕ್ಸ್ಟ್ ಇದನ್ನು ನಾವು ಇದೇ ರೀತಿ ಸುತ್ತೋಣ ನೋಡಿ. ಈ ಥರ ಮಾಡಿದರೆ ಸಣ್ಣ ಆಗುತ್ತೆ. ತುಂಬ ಜಾಸ್ತಿ ಮಾಡಬೇಕು. ನೋಡಿ, ಇದು ಸಣ್ಣ ಆಯಿತು, ಇದು ಸಣ್ಣ ಆಯಿತು. ಎಷ್ಟು ದಾರದ ಥರ ಆಯಿತು. ಎರಡನ್ನು ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು, ಎರಡನ್ನು ಜೋಡಿಸಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಉಲ್ಟಾ ಸುತ್ತಬೇಕು, ಗೊತ್ತಾಯ್ತಾ? ಈಗ ನೋಡಿ ಹಾಗೆ ಇದೆ. ಇದಕ್ಕೆ ನಾವೇನು ಹೊಲಿಗೆ ಹಾಕೋದು ಬೇಡ, ಅದೇ ತನ್ನಿಂದ ತಾನೇ ಹಾಗೆ ಇರುತ್ತೆ ನೋಡಿ. ಈ ಥರ ಬೇಕಾದರೂ ನಾವು ಮಾಡ್ಕೋಬೋದು, ಗೊತ್ತಾಯ್ತಾ? ಬೇಕು ನಿಮಗೆ ನೋಡಿ ಎಷ್ಟು ಸಣ್ಣಗೆ ಬಂದಿದೆ, ಗೊತ್ತಾಯ್ತಾ? ನಾನು ಆವಾಗಲೇ ಬ್ಲ್ಯಾಕು ಗೋಲ್ಡ್ ಕಲರು ತೋರಿಸಿದ್ನಲ್ಲ, ಅಷ್ಟೇ ಸಣ್ಣಗೆ ಬಂದಿದೆ, ಗೊತ್ತಾಯ್ತಾ? ಇದನ್ನು ನಾವು ಬ್ಲೌಸಿಗೆ ಹಾಕ್ಕೋಬೋದು, ಗೊತ್ತಾಯ್ತಾ? ಚೆನ್ನಾಗಾಯ್ತಾ? ಇವಾಗ ಇದಕ್ಕೆ ಡಬಲ್ ಕಲರ್ ಟ್ಯಾಗು ಗಂಟೆನ ನಾವು ಹೋಸಲ ತೋರಿಸಿದ್ನಲ್ಲ ಇದಕ್ಕೆ ಫ್ರಾಕಿಗೆ, ಅದೇ ಥರ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು, ಗೊತ್ತಾಯ್ತಾ? ಇದೇ ಥರ ಮಾಡ್ಕೊಳ್ಳೋದು. ಈಗ ಇದಕ್ಕೂ ಕೂಡ ಡಬಲ್ ಕಲರೇ ಮಾಡೋಣ ನೋಡಿ. ಈ ಕಲರು ಹಾಕಿರೋದೇ ಈ ಕಲರು ನೋಡಿ. ಇದನ್ನು ಫಸ್ಟ್ ಈ ರೀತಿ ಮಾಡಿಸ್ಕೊಳ್ಳಿ. ನೆಕ್ಸ್ಟು ನೋಡಿ ಇಷ್ಟು ಬಿಟ್ಟು ಇಷ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ ಇವೆರಡನ್ನು ಹಿಂಗೆ ಸೆಂಟ್ರಿಗೆ ಇಟ್ಬಿಡಿ, ಗೊತ್ತಾಯ್ತಾ? ಸೆಂಟ್ರಿಗೆ ಇಟ್ಬಿಟ್ಟು ಈ ರೀತಿ ಮಡಿಸ್ಕೊಳ್ಳಿ. ಇಲ್ಲಿಂದ ಹಿಂಗೆ ಹೊಲ್ಕೊಂಬಂದು ಹಿಂಗೆ ಹೊಲಿಬೇಕು ಅಷ್ಟೇ. ಹಿಂಗೆ ಹೊಲಿದು ಹಿಂಗೆ ಹೊಲಿಬೇಕು. ಇದು ಸೇರ್ಕೊಳ್ಳೋ ಹಂಗೆ ಟಾಕ್ ಹಾಕ್ಬಿಡಿ ನೀಟಾಗಿ. ನೋಡಿ ಇದು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು, ಹಿಂಗೆ ಸರಗಿಸಿದ ತಕ್ಷಣ ಹಿಂದಕ್ಕೆ ನೀಟಾಗಿ ಹೋಯ್ತು. ನೋಡಿ ಈ ಥರ ಸರಗಿಸಿದ ತಕ್ಷಣ ಹಿಂದಕ್ಕೆ ಹೋಗ್ಬಿಟ್ರೆ ಇಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಬರುತ್ತೆ, ಆದ್ರೂ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಕಟ್ ಮಾಡ್ತೀನಿ ಅಂತ ಎಲ್ಲ ಕಟ್ ಮಾಡೋಕ್ಕೆ ಹೋಗಬಾರ್ದು ನೋಡಿ. ಇವಾಗ ಇದನ್ನು ಉಲ್ಟಾ ಮಾಡೋಣ. ಎರಡು ಕಲರು ಬರಬೇಕು.
ಓಕೆನಾ. ನೋಡಿ ಇವಾಗ 2 ಕಲರು ಇದೆ ನೋಡಿ. ಇದು ಬ್ಲೌಸಿಗೆ ಕಾಂಟ್ರಾಸ್ಟ್ ನಾವು ಯಾವುದಾದ್ರೂ ಆಯಿತು, ಇದೇ ಮಾಡಬೇಕು ಅಂತೇನಿಲ್ಲ. ಕಾಂಟ್ರಾಸ್ಟ್ ಬ್ಲೌಸಿಗೆ ನೋಡಿ ಎಷ್ಟು ಸಣ್ಣಗಿದೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಓಕೆನಾ. ಇವಾಗ ನೋಡಿ ನಾವು ಇವೆರಡಕ್ಕೂ ಹೊಲಿಗೆ ಹಾಕಿಲ್ಲ, ಆದ್ರೂ ಕೂಡ ಬಿಟ್ಟರು ಬಿಚ್ಕೊಳ್ಳಲ್ಲ. ಯಾಕೆಂದರೆ ನಾವು ಒಂದು ಸಲ ಈ ಕಡೆಗೆ ತಿರುಗಿಸಿ ಸುತ್ತಿದ್ದೀವಿ, ಆಮೇಲೆ ವಿರುದ್ಧವಾಗಿ ಇನ್ನು ಎರಡನೇ ಸಲ ಎರಡನ್ನೂ ಸೇರಿಸಿ ಸುತ್ತುವಾಗ ವಿರುದ್ಧವಾಗಿ ಸುತ್ತಿದ್ದೀವಿ, ಆವಾಗ ಇದು ಈ ರೀತಿ ಬರುತ್ತೆ ನೋಡಿ. ಇವಾಗ ನಮಗೆ ಹಿಂಗೆ ಎಳೆದು ಬಿಟ್ಬಿಟ್ರೆ ಯಾವುದು ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಗೊತ್ತಾಯ್ತಾ? ತುಂಬ ಚೆನ್ನಾಗಿ ಬಂತು ದಾರ. ಓಕೆನಾ. ಹಾಂ ನೋಡಿ, ನಾನು ಇನ್ನೂ ಒಂದು ಡಬಲ್ ಕಲರ್ ಮಾಡೋದು ತೋರಿಸ್ತೀನಿ. ಅದು ಬೇರೆ ಥರ ಹೊಲಿಬೇಕು, ಬೇರೆ ಥರ ಮಾಡಬೇಕು. ಓಕೆನಾ. ಈಗ 2 ಬಟ್ಟೆ ಇಟ್ಕೊಂಡಿದ್ದೀನಿ ನಾನು. ನೋಡಿ ಈ ಕಡೆ ಕರೆಕ್ಟ್ ಆಗುತ್ತೆ ನೋಡಿ. ಈ ಕಡೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಡಿಸ್ಟೆನ್ಸ್ ಇರೋ ಹಾಗೆ ಹೊಲ್ಕೊಂಡು ಬನ್ನಿ. ಇದಿಷ್ಟು ಹೊಲಿಗೆ ಬಿಟ್ಬಿಟ್ಟು ನಿಮಗೆ ಬೇಡ ಅಂದರೆ ಈ ಕೂಳೆ ಎಲ್ಲ ಕಟ್ ಮಾಡಿ ಹಾಕ್ಬಿಡಿ. ನೋಡಿ ಇದಕ್ಕೆ 3/4 ಇಂಚು ಹತ್ರ 1 ಇಂಚು ಕಟ್ ಮಾಡಿಕೊಂಡ್ರು ಸಾಕು. ಬಟ್ ಎಲ್ಲ ಒಟ್ಟಿಗೆ ಕಟ್ ಮಾಡಿದ್ನಲ್ಲ, ಆದ್ದರಿಂದ ಇದಿಷ್ಟಾಗಿದೆ. ಇದಕ್ಕೇನು ಯಾವ್ದು ಬೇಕಾದರೂ ಹಾಕ್ಬೋದು. ದಪ್ಪ ಇದೆಯಲ್ಲ, ಇಲ್ಲಿ ಒಳಗಡೆ ಸೇರಿಸೋದು ಇದನ್ನು. ನೋಡಿ ಇವಾಗ 2 ಕಡೆನೂ ಬೇರೆ ಬೇರೆ ಥರ ಆಗಿದೆ. ನೋಡಿ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನೋಡಿ ಈ ಥರ ತಿರುಗಿಸ್ಬೇಕು. ಎಷ್ಟು ಸಣ್ಣಗೆ ಬೇಕಾದರೂ ಮಾಡ್ಕೋಬಹುದು. ನೋಡಿ ಎಷ್ಟು ಸಣ್ಣಗಾಯಿತು ನೋಡಿ. ಇದಕ್ಕಿಂತ ಸಣ್ಣಗೆ ಬರುತ್ತೆ, ಗೊತ್ತಾಯ್ತಾ? ಇದನ್ನು ಇನ್ನೂ ಸಣ್ಣಗೆ ಮಾಡ್ಬೋದು, ಇನ್ನೂ ಚೆನ್ನಾಗಿ ತುಂಬ ಟೈಟಾಗಿ ಇದು ಮಾಡಿ ಮಾಡ್ಬೋದು. ನೋಡಿ ಇದೆಯಲ್ಲ, ನೋಡಿ ಇದು ಎಷ್ಟು ಸಣ್ಣಗಾಯ್ತಲ್ವ. ಇವಾಗ ಹೀಗೆ ಇಟ್ಕೊಂಡು ನಾವು ಹೊಲಿಗೆ ಹಾಕತ್ತಾ ಬರಬೇಕು, ಆವಾಗ ಅಷ್ಟೇ ಸಣ್ಣಗೆ ಇರುತ್ತೆ.
ನೋಡಿ ಇದಕ್ಕೆ ಯಾವ ರೀತಿ ನಾವು ಟ್ಯಾಗ್ ಹಾಕಿದ್ದೀವೋ ಇದಕ್ಕೂ ಕೂಡ ಅದೇ ರೀತಿ ಹಾಕಬೇಕು. ಓಕೆನಾ? ನೋಡಿ ಇದು ಎರಡನ್ನು ನೀವು ಯಾವುದನ್ನ ಮೇಲೆ ಯಾವುದನ್ನು ಕೆಳಗೆ ಬೇಕಾದರೂ ಹಾಕ್ಬೋದು. ನಾನು ಗ್ರೀನ್ ಫಸ್ಟ್ ಹಾಕಿ ಇಷ್ಟು ವ್ಯತ್ಯಾಸ ಇಟ್ಕೊಂಡ್ರೆ ಎರಡೂ ಚೆನ್ನಾಗಿ ಕಾಣಿಸುತ್ತೆ. ಗೊತ್ತಾಯ್ತಾ? ನೋಡಿ ಹಿಂಗೆ ಸೆಂಟ್ರಿಗೆ ಇಟ್ಕೋಬೇಕು, ಸೇರ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಮಡಿಸ್ಕೋಬೇಕು. ಇನ್ನು ಜಾಸ್ತಿ ಬಟ್ಟೆ ಇದ್ದರೆ ನಾವು ಹಿಂಗೆ ಸರಿಗಿಸ್ಲಿಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಇದು ಸಾದಾ ಮಾಡಿದ್ದೀವಿ, ಅದಕ್ಕಿಂತ ಸಣ್ಣಗೆ ಮಾಡಿರೋದು ನೋಡಿ, ಈ ಥರ ಸಣ್ಣಗೆ ಮಾಡಿರೋದು, ಇದಕ್ಕಿಂತ ಸಣ್ಣಗೆ ಮಾಡಿದ್ದು, ಆಮೇಲೆ ಈ ಥರ ಮಾಡಿದ್ದು, ಎರಡನ್ನೂ ಇದು ಮಾಡಿ ಸೇರಿಸ್ಕೊಂಡು ಮಾಡಿದ್ದು, ಆಮೇಲೆ ಇದು ಒಂದರಲ್ಲೇ ಒಂದು ಈ ಥರ ಮಾಡಿದ್ದು. ನಾವು ಕೊಂಡ್ಕೊಂಡು ಬಂದರೂ ನಿಮಗೆ ಅವೈಲಬಲ್ ಇಲ್ಲ ಅಂತಂದರೆ ನೋಡಿ ಎಷ್ಟು ಥರ ಡಿಫ್ರೆಂಟ್ ಥರ ನೀವೇ ಮಾಡ್ಬೋದು, ಮಿಷನಲ್ಲೇ ಹೊಲಿಬೋದು. ಗೊತ್ತಾಯ್ತಾ? ನೋಡಿ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಓಕೆನಾ? ನೋಡಿ ಎಲ್ಲ ಥರದ್ದು ನೀವೇ ಮಾಡಿ ರೆಡಿ ಮಾಡ್ಬೋದು. ಓಕೆನಾ? ನೋಡಿ ನಾನು ಇದುವರೆಗೂ ನಿಮಗೆ ಉಪಯೋಗ ಆಗಲಿ ಅಂತ ಎಲ್ಲ ಥರದ ಬ್ಲೌಸಿಗೆ ಕಟ್ಟುವಂಥ ದಾರಗಳನ್ನು ಅಥವಾ ಡೋರಿಗಳನ್ನು ಮಾಡೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.